ಎನಿ ಚೇಂಜಸ್ ಆಗೋದಿಲ್ಲ. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಆಗ್ತಾ ಇರುವಂತದ್ದು. ದರ್ಶನ್ ಮನೆಯಲ್ಲಿ ಸಿಕ್ಕ ಹಣದ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಅದು ಸಾಕ್ಷಿಗಳಿಗೆ ನೀಡಲು ಇಟ್ಟಿರುವಂತಹ ಹಣ ಎನ್ನಲಾಗ್ತಾ ಇದೆ. ಆದ್ರೆ ಇದು ಮೋಹನ್ ರಾಜ್ರಿಂದ ಪಡೆದಿರುವಂತಹ ಹಣ. ಇದು ದರ್ಶನ್ ಮನೆಯಲ್ಲಿ ಸಿಕ್ಕಿರುವಂತಹ ಹಣದ ಬಗ್ಗೆಯೂ ಕೂಡ ಇಲ್ಲಿ ಸಿ.ವಿ. ನಾಗೇಶ್ ಅವರು ಉಲ್ಲೇಖ ಮಾಡಿದ್ದಾರೆ. ಅದನ್ನ ಸಾಕ್ಷಿಗಳಿಗೆ ಕೊಡಲು ಇಟ್ಟಿರುವಂತಹ ಹಣ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದು ಅದಲ್ಲ, ಮೋಹನ್ ರಾಜ್ರಿಂದ ಪಡೆದಿರುವಂತಹ ಹಣ ಅದು. ನೋಡಿ, ಇದು ಕೂಡ ಈಗ ಬಹಳ ಗಮನಾರ್ಹ ಸಂಗತಿ. ಇದು ವಾದ ಪ್ರತಿವಾದ ಸಂದರ್ಭದಲ್ಲಿ ಈ ವಿಚಾರನೂ ಕೂಡ ಸಿ.ವಿ. ನಾಗೇಶ್ ಅವರು ಎತ್ತಿ ಹಿಡಿದಿದ್ದಾರೆ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದೊಡ್ಡ ಮಹತ್ವದ ಬೆಳವಣಿಗೆ ಇದು. ಯಾಕಂತ ಹೇಳಿದ್ರೆ ಈ ಹಣ ಎಲ್ಲಿಂದ ಬಂತು, ಹಣ ಯಾರಿಗೆ ಕೊಡೋಕೆ ಇಟ್ಕೊಂಡಿದ್ರು ದರ್ಶನ್, ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲಿ ತನಿಖಾಧಿಕಾರಿಗಳು ಹೇಳ್ತಾ ಇರುವಂಥದ್ದು ಹಣವನ್ನ ಈ ಬಾಡಿ ಡಿಸ್ಪೋಸ್ ಮಾಡೋರಿಗೆ ಕೊಡೋದು, ಅದಕ್ಕೆ ಇಟ್ಕೊಂಡಿದ್ರು ಅಂತ ಉಲ್ಲೇಖ ಮಾಡಿದ್ರು. ಆದ್ರೆ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇರುವಂಥದ್ದು ಇದು ಅದಕ್ಕಲ್ಲ. ಇವೆಲ್ಲ ವಿಚಾರಕ್ಕೆ ಕುರಿತಂತೆ ವಾದ ಪ್ರತಿವಾದ ನಡೀತಾ ಇದೆ. ಪೊಲೀಸರು ಕೊಟ್ಟಂತ ಎಲ್ಲ ಸಾಕ್ಷಿಗಳ ಮೇಲೂ ಕೂಡ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮ್ಮನೆ ದರ್ಶನ್ ಮೇಲೆ ಆರೋಪವನ್ನ ಮಾಡಿದ್ದಾರೆ ಎನ್ನುವಂಥದ್ದು ಕೂಡ ಸಿ.ವಿ. ನಾಗೇಶ್ ಅಂತ ಹೇಳಿದ್ರೆ ದರ್ಶನ್ ಪರ ಹಿರಿಯ ವಕೀಲರು ವಾದ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅದರಲ್ಲಿ ಸಾಕಷ್ಟು ಲೋಪದೋಷ ಎದ್ದು ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ಜಾಮೀನು ಕೊಡಬೇಕಾಗತ್ತೆ ಅಂತ ಈಗ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ರೆ. ಇದೇ ವಿಚಾರಕ್ಕೆ ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮೋಹನ್ ರಾಜ್ 40 ಲಕ್ಷ ಕೊಟ್ಟಿದ್ರು ದರ್ಶನ್ಗೆ. ಮೇ ತಿಂಗಳಲ್ಲಿ ಸಾಲ ವಾಪಸ್ ನೀಡಿದ್ದಾರೆ. ಈ ಬಗ್ಗೆ ಮಗಳ ಆಲ್ಬಂನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಈಗ ಹೇಳ್ತಾ ಇರುವಂತದ್ದು. ನೋಡಿ, ಇದು ಮೋಹನ್ ರಾಜ್ ಕೊಟ್ಟಿರುವಂತಹ ಹಣ, ಅದು ಸಾಕ್ಷಿಗಳಿಗೆ ಕೊಡುವಂತ ನಿಟ್ಟಿನಲ್ಲಿ ಇಟ್ಕೊಂಡಿರುವಂತಹ ಹಣ ಅಲ್ಲ. ಅದು ಮೋಹನ್ ರಾಜ್ ಅವರು ಕೊಟ್ಟಿರುವಂತಹ ಹಣ 40 ಲಕ್ಷ ಕೊಟ್ಟಿದ್ರು. ಅದು ಕೂಡ ಮಗಳ ಆಲ್ಬಂನಲ್ಲಿ ಅದು ಉಲ್ಲೇಖ ಮಾಡಿದ್ದಾರೆ. 40 ಲಕ್ಷ ಹಣ ಕುರಿತಂತೆ ಈಗ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇರುವಂತದ್ದು. ಮೇ ತಿಂಗಳಲ್ಲಿ ಸಾಲ ವಾಪಸ್ ನೀಡಿದ್ದಾರೆ ಅವರು. ಈ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ ಮಗಳ ಆಲ್ಬಂನಲ್ಲಿ. ಇದನ್ನ ಇಟ್ಕೊಂಡು ತನಿಖಾಧಿಕಾರಿಗಳು ಮತ್ತೊಂದು ಇದಕ್ಕೆ ಯಾವುದಕ್ಕೂ ಸೇರಿಸಿದ್ದಾರೆ ಅಂತ ಈಗ ಮತ್ತೆ ಹೇಳ್ತಾ ಇರುವಂತದ್ದು ಕೂಡ ಒಂದಿಷ್ಟು ಲೂಪ್ ಹೋಲ್ಗಳನ್ನ ಎತ್ತಿ ಹಿಡುವಂತ ಕೆಲಸ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಸಾಕಷ್ಟು ಡಿಫೆನ್ಸ್ ಮಾಡ್ಕೊಳ್ತಾ ಇದ್ದಾರೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡ್ಬೇಕಾಗತ್ತೆ ಎಲ್ಲಿ ಹೋಗುತ್ತೆ ಈ ವಿಚಾರ ಅಂತ. ಈ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂತ ಕೋರ್ಟ್ನಲ್ಲಿ ಪ್ರತಿವಾದವನ್ನ ನಡೆಸ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಎಸ್, ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಈ ಹಣ ಸಾಕ್ಷಿಗಳಿಗೆ ನೀಡಲು ಇಟ್ಟಿದ್ದ ಹಣ ಅಲ್ಲ. ಇದು ಪೊಲೀಸರು ತಪ್ಪಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಸಿ.ವಿ. ನಾಗೇಶ್ ಹೇಳ್ತಾ ಇರುವಂತದ್ದು ಈ ಹಣ ಯಾವುದೇ ಕಾರಣಕ್ಕೂ ಕೂಡ ಸಾಕ್ಷಿಗಳಿಗೆ ಇಟ್ಟಿರುವಂತಹ ಹಣ ಅಲ್ಲ. ಪೊಲೀಸರು ತಪ್ಪಾಗಿ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಅಂಶಗಳನ್ನ ತಪ್ಪು ಅಂತ ಉಲ್ಲೇಖ ಮಾಡ್ತಾ ಇದ್ದಾರೆ ನಾಗೇಶ್ ಅವರು. ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಈಗ ವಾದವನ್ನ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಈ ಹಣಗಳನ್ನ ಯಾಕೆ ಇಟ್ಟಿದ್ರು, ಈ ಹಣ ಎಲ್ಲಿಂದ ಬಂತು, ಯಾರು ಕೊಟ್ಟಿದ್ದು 40 ಲಕ್ಷ, ಎಲ್ಲವನ್ನು ಕೂಡ ಈಗ ನ್ಯಾಯಾಧೀಶರ ಗಮನಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಹಾಗಾದ್ರೆ ದರ್ಶನ್ ಅವರ ರಿಲೀಸ್ಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಹಾಗಾದ್ರೆ ಜಾಮೀನ್ ಸಿಗುತ್ತಾ? ಹಾಗಾದ್ರೆ ನಟ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಕೂಡ ವಾದವನ್ನ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಅದು ಕೂಡ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಕೆಲವೊಂದ್ ಕಡೆ ಲೂಪ್ ಹೋಲ್ಗಳೇ ಜಾಸ್ತಿ ಇದೆಯಾ ಹಾಗಾದ್ರೆ ಈ ಚಾರ್ಜ್ ಶೀಟ್ ನಲ್ಲಿ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಗಮನ ಸೆಳೆತಾ ಇರುವಂತ ಅಂಶ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಅಂಶವನ್ನು ಕೂಡ ಇಲ್ಲಿ ಎತ್ತಿ ಹಿಡಿತಾ ಇದ್ದಾರೆ. ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕನ್ವಿನ್ಸ್ ಮಾಡ್ಬೇಕಾಗತ್ತೆ, ಜಡ್ಜಿಗೆ ಕನ್ವಿನ್ಸ್ ಮಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಏನ್ ಆಗ್ತಾ ಇದೆ ಈ ಕೇಸಲ್ಲಿ, ಏನ್ ಆಗಿದೆ, ದರ್ಶನ್ ವಿಚಾರಕ್ಕೆ ಯಾವೆಲ್ಲ ವಿಚಾರಗಳನ್ನ ತಪ್ಪಾಗಿ ಉಲ್ಲೇಖ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಈಗ ನ್ಯಾಯಾಧೀಶರ ಗಮನಕ್ಕೆ ತರುವಂತ ಕೆಲಸವನ್ನ ಸಿ.ವಿ. ನಾಗೇಶ್ ಅವರು ದರ್ಶನ್ ಪರ ಹಿರಿಯ ವಕೀಲರು ಮಾಡ್ತಾ ಇರುವಂತದ್ದು. ಈ ಹಣ ಎಲ್ಲಿಂದ ಬಂತು ಅಂತ ಕೇಳಿದಾಗ ಈ ನ್ಯಾಯಾಧೀಶರ ಎದುರುಗಡೆ ಹೇಳ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು, ಇದು ಈ ತನಿಖಾಧಿಕಾರಿಗಳು ಮಾಡಿರುವಂತಹ ತಪ್ಪು. ಇದು ಆಕ್ಚುಲಿ ಯಾರಿಗೆ ಕೊಡಬೇಕಾಗಿರುವಂಥದ್ದು. ಎಸ್, ಇದೇ ವಿಚಾರಕ್ಕೆ ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರೇಣುಕಾ ಹತ್ಯೆಗೂ ಮುನ್ನ ಹಣ ಪಡೆದಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ಹಣ ಪಡೆದಿದ್ದಾರೆ. ದರ್ಶನ್ ಮೋಹನ್ ಬಾಬು ಅವರಿಂದ ಹಣವನ್ನ ಪಡೆದಿದ್ದಾರೆ. ನೋಡಿ, ಇದು ಕೂಡ ಇಲ್ಲಿ ಬಹಳ ಗಂಭೀರವಾದಂತ ವಿಚಾರ. ದರ್ಶನ್ ಮೋಹನ್ ಬಾಬು ಅವರಿಂದ ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ಹಣವನ್ನ ಪಡೆದಿದ್ದಾರೆ ಎನ್ನುವಂಥದ್ದು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ.
ಈಗಾಗಲೇ ಗಮನಿಸ್ತಾ ಇದ್ವಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ವಾದ ನಡೆಸ್ತಾ ಇದ್ದಾರೆ ಹಿರಿಯ ವಕೀಲರಾದಂತಹ ದರ್ಶನ್ ಪರ ಸಿ.ವಿ. ನಾಗೇಶ್ ಅವರು ಸಾಕಷ್ಟು ವಾದವನ್ನ ನಡೆಸ್ತಾ ಇರುವಂತದ್ದು. ಎಲ್ಲವೂ ಕೂಡ ಈ ವಾದ ಎಷ್ಟು ಮಟ್ಟಿಗೆ ದರ್ಶನ್ ಜಾಮೀನಿನ ಮೇಲೆ ಪರಿಣಾಮ ಬೀರುತ್ತೆ ಇವೆಲ್ಲವನ್ನು ಕೂಡ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. 40 ಲಕ್ಷ ಸಾಕಷ್ಟು ಸುದ್ದಿ ಆಗಿರುವಂತದ್ದು, ಎಲ್ಲಿಂದ ಬಂತು, ಯಾರು ಕೊಟ್ಟಿದ್ದು, ಯಾರಿಗೆ ಕೊಡೋಕೆ ದರ್ಶನ್ ಇಟ್ಕೊಂಡಿದ್ರು ಅನ್ನೋದು ಇದು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಿ.ವಿ. ನಾಗೇಶ್ ಅವರು. ಹಿಂದೆ ಕೂಡ ಸಾಕಷ್ಟು ನಿನ್ನೆಷ್ಟು ಇಷ್ಟೇ ವಾದ ಪ್ರತಿವಾದ ನಡೆದಿರುವಂಥ ಗಂಭೀರವಾದಂಥ ಒಂದಿಷ್ಟು ವಿಚಾರಗಳನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಮಾತನಾಡಿದ್ದಾರೆ ಸಿ.ವಿ. ನಾಗೇಶ್ ಅವರು. ಇವೆಲ್ಲ ಕಾರಣಗಳನ್ನ ಇಟ್ಕೊಂಡು ದರ್ಶನ್ ಅವರಿಗೆ ಜಾಮೀನನ್ನ ಕೊಡಬೇಕಾಗತ್ತೆ, ದರ್ಶನ್ ಅವ್ರನ್ನ ಈಗ ಜಾಮೀನ್ ಮುಖಾಂತರ ಬಿಟ್ಕೊಂಡು ಬರಬೇಕಾಗತ್ತೆ ಅನ್ನುವಂಥದ್ದು ಕೂಡ ಪ್ರಬಲವಾದಂಥ ಅಂಶವಾಗಿರುವಂಥದ್ದು ಸಿ.ವಿ. ನಾಗೇಶ್ ಅವರದ್ದು. ಯಾಕೆ ಜಾಮೀನು ಕೊಡಬೇಕಾಗತ್ತೆ, ಯಾಕೆ ತನಿಖಾಧಿಕಾರಿ ಈ ರೀತಿಯಾಗಿ ಲೋಪದೋಷಗಳನ್ನ ಪಟ್ಟಿ ಮಾಡಿ ಕೊಟ್ಟಿದ್ದಾರೆ, ಇವೆಲ್ಲವೂ ಕೂಡ ಉಲ್ಲೇಖ ಆಗ್ತಾ ಇದೆ. ಮೋಹನ್ ರಾಜ್ ಹಣಕ್ಕೂ ಕ್ರೈಮ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಇದು ವ್ಯಾವಹಾರಿಕ ಹಣ ಅಂತ ನಾಗೇಶ್ ಹೇಳ್ತಾ ಇದ್ದಾರೆ. ಮೋಹನ್ ರಾಜ್ ಹಣಕ್ಕೂ ಕ್ರೈಮ್ಗೂ ಸಂಬಂಧ ಇಲ್ಲ, ಬೇರೆ ಯಾವುದೋ ವ್ಯಾವಹಾರಿಕ ಹಣ ಆಗಿ ಪಡೆದುಕೊಂಡಿದ್ದನ್ನ ಪೊಲೀಸರು ಉಲ್ಲೇಖ ಮಾಡಿರುವಂತದ್ದು, ಸಾಕ್ಷಿಗಳಿಗೆ ಕೊಡೋಕೆ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ರು. ಇದು ತಪ್ಪು ಅಂತ ಈಗ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಾಡ್ತಾ ಇದ್ರು. ನೋಡಿ, ಇದು ಕೂಡ ಬಹಳ ಇಂಪಾರ್ಟೆಂಟ್ ವಿಚಾರ. ಹಣ ಎಲ್ಲಿಂದ ಬಂತು, ದರ್ಶನ್ ಹಣವನ್ನ ಈ ಕೊಲೆ ಮಾಡಿದ ಸಂದರ್ಭದಲ್ಲಿ ಈ ಬಾಡಿಯನ್ನ ಡಿಸ್ಪೋಸ್ ಮಾಡೋಕೋ ಅಥವಾ ಸಾಕ್ಷಿಗಳಿಗೆ ಕೊಡೋಕೆ ಈ ಹಣವನ್ನು ಇಟ್ಕೊಂಡಿದ್ರು ಎನ್ನುವಂಥದ್ದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ. ಅದನ್ನು ಯಾವ ರೀತಿಯಾಗಿ ಡಿಫೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಹಣ ಸಾಕ್ಷಿಗಳಿಗೆ ಕೊಡೋಕಲ್ಲ, ಇದು ಬೇರೆ ವ್ಯವಹಾರಕ್ಕೆ ತೆಗೆದುಕೊಂಡಿರುವಂತಹ ಹಣ. ಅದು ಫೆಬ್ರವರಿಯಲ್ಲಿ ಸಾಲವನ್ನ ಪಡೆದಿದ್ರು, ಮೇನಲ್ಲಿ ಆ ಹಣವನ್ನು ವಾಪಸ್ ಕೊಟ್ರು. ಮೋಹನ್ ರಾಜ್ ಹಣಕ್ಕೂ ಈ ರೇಣುಕಾಸ್ವಾಮಿ ಹತ್ಯೆ ಕ್ರೈಮ್ಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ವ್ಯಾವಹಾರಿಕ ಹಣ. ದರ್ಶನ್ ಒಬ್ಬ ವ್ಯವಹಾರ ಮಾಡ್ತಾರೆ, ಸಿನಿಮಾ ನಟ, ಈ ಸಂದರ್ಭದಲ್ಲಿ ಹಣವನ್ನ ತೆಗೆದುಕೊಳ್ಳೋದು ಕೊಡೋದು ಇದ್ದೇ ಇರುತ್ತೆ. ಆದ್ರೆ ಆ ಹಣವನ್ನ ಈ ರೇಣುಕಾಸ್ವಾಮಿ ಕ್ರೈಮ್ ಕೇಸಲ್ಲಿ ಉಲ್ಲೇಖ ಮಾಡಿದ್ರು. ಆ ಹಣಕ್ಕೂ ಈ ಹಣಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಈಗ ವಾದವನ್ನ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಸಾಕಷ್ಟು ಲೂಪ್ ಹೋಲ್ಗಳನ್ನ ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅಂಶನ ಉಲ್ಲೇಖ ಮಾಡಿದ್ದಾರೆ ಆ ಅಂಶಗಳೆಲ್ಲವೂ ಕೂಡ ಸುಳ್ಳು 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 ಅಂತ ಈಗ ಸಿ.ವಿ. ನಾಗೇಶ್ ಅವರ ವಾದ ಆಗಿರುವಂತದ್ದು. ಫೆಬ್ರವರಿಯಲ್ಲಿ ಸಾಲ ಪಡೆದಿದ್ರು, ಮೇನಲ್ಲಿ ಅದು ಕೊಟ್ಬಿಟ್ರು, ಅದು ಹೇಗ್ರಿ ಆಗುತ್ತೆ ರೇಣುಕಾಸ್ವಾಮಿ ಕ್ರೈಮ್ ಕೇಸ್ ನಲ್ಲಿ ಅಂತ ಹೇಳ್ಕೊಂಡು ಈಗ ಸಿ.ವಿ. ನಾಗೇಶ್ ಅವರ ವಾದ ಆಗಿರುವಂತದ್ದು. ಇವೆಲ್ಲವನ್ನು ಕೂಡ ನ್ಯಾಯಾಧೀಶರು ಆಲಿಸ್ತಾ ಇದ್ದಾರೆ. ಸಾಕಷ್ಟು ವಿಚಾರಗಳನ್ನ ಸಾಕಷ್ಟು ಸಂಗತಿಗಳನ್ನ ಈಗ ಎತ್ತಿ ಇಡುವಂತ ಕೆಲಸವನ್ನ ಸಿ.ವಿ. ನಾಗೇಶ್ ಅವರು ಮಾಡ್ತಾ ಇದ್ರೆ, ಇವೆಲ್ಲವೂ ಕೂಡ ಇಷ್ಟೇ, ತಮ್ಮ ಕಕ್ಷಿದಾರರಿಗೆ ಬೇಲನ್ನ ಕೊಡಬೇಕಾಗತ್ತೆ ಎನ್ನುವಂಥದ್ದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಸಂಗತಿಗಳು. ಸಾಕಷ್ಟು ವಿಚಾರಗಳನ್ನ ನಿನ್ನೆಷ್ಟೇ ನಾವು ನೋಡಿದ್ವಿ. ಶೂ ಅಲ್ಲಿ ರಕ್ತದ ಕಲೆ ಹೇಗೆ ಬಂತು, ಚಪ್ಪಲಿ ಅಂತ ಹೇಳ್ತಾ ಇದ್ರು, ಶೂ ವಾಶ್ ಮಾಡಿದ್ರು ಹೇಗೆ ರಕ್ತದ ಕಲೆ ಬಂತು ಅಂತ ಸಿ.ವಿ. ನಾಗೇಶ್ ಅವರು ಕೇಳ್ತಾ ಇದ್ರು. ಈ ಹಿಂದೆ ಕೂಡ ಸಾಕಷ್ಟು ಸದ್ದು ಮಾಡಿರುವಂಥದ್ದು ಈ ಲ್ಯೂಮಿನಲ್ ಟೆಸ್ಟ್ ಎನ್ನುವಂಥದ್ದು.